ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ರಿಯಾ ಅವರೇ, ಇವತ್ತಿನ ಶ್ರಾವಣ ಸಂಭ್ರಮದಲ್ಲಿ ಎಲ್ಲರ ಬೇರುಗಳನ್ನ ಸಂಭ್ರಮಿಸ್ತಾ ಇದೀವಿ. ಹೌದು. ಸೊ ನಿಮ್ಮ ಬೇರು ನಮಗೆ ಗೊತ್ತು, ಸಾಗರದಿಂದ ಬಂದಿದ್ದೀರಾ ನೀವು. ಖಂಡಿತ. ನಿಮ್ಮ ಅಜ್ಜಿ ಮನೆ ಎಲ್ಲ ಅಲ್ಲೇ ಇರೋದಾ ಅಥವಾ ನಿಮ್ಮ ಮನೇನೂ ಅಲ್ಲೇ ಇರೋದಾ? ನಮ್ಮನೆ ಸಾಗರ, ನನ್ನ ಅಜ್ಜಿ ಮನೆ ಹೊಸಗುಂದ. ನನಗಿರೋ ಸುತ್ತಮುತ್ತ ರಿಲೇಟಿವ್ಸು, ಕಸಿನು, ನಮ್ಮ ಅಜ್ಜನ್ ತಮ್ಮ, ನಮ್ಮ ಅಜ್ಜನ ಅಕ್ಕ, ಅಲ್ಲೇ ಸುತ್ತಮುತ್ತ ಹಳ್ಳಿ ಒಳಗೆ. ಆಕ್ಚುಲಿ ನಮ್ಮ ರಿಸರ್ಚ್ ಟೀಮ್ ಒಂದು ನಿಮ್ಮ ಬೇರಿನ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿದೆ. ಹೌದಾ? ನಿಮ್ಮೂರಿಗೆ ಹೋಗಿ ನಮ್ಮ ರಿಸರ್ಚ್ ಟೀಮ್ ಒಂದು ಅದ್ಭುತವಾದ ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾರೆ. ವಿಡಿಯೋ ಪ್ಲೀಸ್. ಅಕ್ಕ, ಪುಟ್ ಹೆಜ್ಜೆಗಳ ಗುರ್ತನ್ನು ಕೂಡ ನೆನ್ಪಿಟ್ಕೊಂಡಿರು. ನಿನ್ ಮನ್ಸಿಗೆ ತುಂಬಾನೇ ಹತ್ರ ಆಗಿರೋ, ಅದೆಷ್ಟೋ ನೆನ್ಪುಗಳಿಗೆ ಆಶ್ರಯ ಕೊಟ್ಟಿರೋ ಜಾಗ ಇದು. ನಿನ್ನ ಅಜ್ಜಿ ಮನೆ. ಅಜ್ಜ, ಅಜ್ಜಿ, ಅತ್ತೆ, ಮಾವ ಇವ್ರಿಗೆಲ್ಲ ಹಿಂಗ್ ಸಣ್ಣೋಳೆ ಆಗಿದ್ರು. ನಮ್ಗೆಲ್ಲ ಗದ್ರಿಸಿ ಪ್ರೀತ್ಸು ಅಕ್ಕ ಆಗಿದೆ. ಅಜ್ಜ ನೆಟ್ಟಿರೋ ಹಲ್ಸು, ಮಾವು, ಪೇರಳೆ, ಎಳ್ನೀರು ಕದ್ದು ತಿಂದಿರೋ ಅಂಗಳ, ಕುತ್ತು ಹರಟೆ ಹೊಡ್ತಿರೋ ಕಟ್ಟೆ, ತಲೆಗ್ ತಾಗದೆ ಇದ್ರು ಬಗ್ಗಿ ನಡೀತಾ ಇದ್ದಿದ್ ವಾಸ್ತು ಬಾಗ್ಲು, ಎಲ್ಲರ ಜೊತೆ ಕೂತು ಟಿವಿ ನೋಡ್ತಿದ್ದ ಜಗಳಿ, ದಡಬಡ ಅಂತ ಹತ್ತಿ ಇಳಿದು ಸದ್ದು ಮಾಡ್ತಾ ಇದ್ದಿದ್ ಏಣಿ ಮೆಟ್ಲು, ದೀಪಾವಳಿ ಗೋಪೂಜೆಗೆ ಅಂತಾನೆ ಕಾಲಿಡ್ತಿದ್ ಕೊಟ್ಟಿಗೆ ಮನೆ, ಅಜ್ಜಿ ಜೊತೆ ಕೂತು ಆಡ್ತಿದ್ ಚೆನ್ನೆ ಮನೆ, ನಾಟಿಗೆ ಅಂತಾನೆ ಹೋಗ್ತಾ ಇದ್ದಿದ್ ಕೆಸರು ಗದ್ದೆ. ಅಬ್ಬಬ್ಬಾ, ಹೇಳ್ತಾ ಹೋದ್ರೆ ಖಾಲಿನೇ ಆಗೋದಿಲ್ಲ ನಿನ್ ನೆನ್ಪಿನ ಖಜಾನೆ. ಆದ್ರೂ ಅದೆಲ್ಲಾನು ಜೋಪಾನ ಮಾಡಿಡುತ್ತೆ ನಿನ್ನ ಅಜ್ಜಿ ಮನೆ. ಏನ್ ಅನ್ನಿಸ್ತು ನಿಮ್ಮ ಅಜ್ಜಿ ಮನೆ ನೋಡಿ? ನನ್ನ ಅಮ್ಮ ಹುಟ್ಟಿರೋ ಟೈಮಲ್ಲಿ ಏನೋ ಕಟ್ಟಿರೋ ಮನೆ ಅನ್ಸತ್ತೆ ಅದು. ಈಗ ಅಮ್ಮ ಇಲ್ಲ, ಅಜ್ಜಿ ಇದ್ದಾರೆ. ಆಲ್ಮೋಸ್ಟ್ ನನ್ನ ಅಜ್ಜಿ ಮನೇಲೇ ಇದ್ದಿದ್ದು ಜಾಸ್ತಿ. ನಾನು ಓದಿದಷ್ಟೇ ಸಾಗರ. ಅಜ್ಜ, ಅಜ್ಜಿ, ಚೆನ್ನೆ ಮಣೆ, ಚಿನ್ನಿ ದಾಂಡು ಇದೆಲ್ಲ ಸಿಕ್ಕಾಪಟ್ಟೆ ನೆನಪಿದೆ. ನಾನು ಬ್ಯಾಂಗ್ಳೂರ್ ಬರೋ ತನಕನೂ ಚಿನ್ನಿ ದಾಂಡು ಆಟ ಆಡಿದ್ದೀನಿ, ಬುಗ್ರಿ ಆಟ ಆಡಿದ್ದೀನಿ. ಒಂಥರ ಮಲೆನಾಡು ಅಂದ್ರೇನೆ ಬರೀ ಭೌಗೋಳಿಕ ಪ್ರದೇಶ ಅಲ್ಲ, ಅಲ್ಲಿನ ಜನ ಒಂಥರ ಸೆಂಟಿಮೆಂಟು. ಆ ಮಳೆಗಾಲ, ಮಲೆನಾಡು ಹೇಳಕ್ಕೆ ಆಗಲ್ಲ. ಖುಷಿ, ಸಖತ್ ಖುಷಿ ಆಯ್ತು. ಆಕ್ಚುಲಿ ನಾನು ನಮ್ಮ ರಿಸರ್ಚ್ ಟೀಮ್ ಅಂತ ಹೇಳಿದೆ, ಅದು ಆಕ್ಚುಲಿ ಕಳಿಸಿದ್ದು ಬೇರೆ ಯಾರು ಅಲ್ಲ, ನಿಮಗೆ ಬಹಳ ಆಪ್ತರು. ಗೆಸ್ ಮಾಡಿ ಯಾರು ವಾಯ್ಸ್ ಅದು? ನನ್ನ ಮಾವನ್ ಮಗಳು ವಾಯ್ಸ್. ಅವರೇ ಆ ವಿಡಿಯೋ ಕೂಡ ಮಾಡಿ ಕಳಿಸಿರೋದು. ಹೌದಾ? ನಿಮಗೋಸ್ಕರ ನಾವು ನಮ್ಮವರು ಅಂದಾಗ ನಮ್ಮವರು ಅಂತ ಕಳಿಸ್ಕೊಟ್ಟಿರೋಂತ ವಿಡಿಯೋ ಅದು. ಅಜ್ಜಿ ಮನೆ ಅಂತಂದ್ರೆ ಯಾರಿಗ ಇಷ್ಟ ಆಗೋದಿಲ್ಲ, ಯಾರಿಗ ನೆನಪಿರಲ್ಲ. ಸಂಸ್ಕೃತಿ ಸಂಸ್ಕಾರವನ್ನು ಹೇಳ್ಕೊಟ್ಟಂತ ಎಲ್ಲ ಅಜ್ಜಿಯಂದ್ರಿಗೆ ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ನನ್ನ ಅಮ್ಮನ ಮನೆ ಕಡೆ ಮಲೆನಾಡು, ಅಪ್ಪಂದು ಮಲೆನಾಡೆ. ಅಮ್ಮನ ಮನೆತನದ ಹೆಸರು ಕಣಕಿ ಅಂತ. ಕಣಕಿ. ನನ್ನ ಅಪ್ಪನ ಮನೆತನದ ಹೆಸರು ಕೆಸರೆ. ಅದೇ ನಿಮ್ಮ ಹೆಸರಲ್ಲೂ ಇದೆ. ಎರಡು ಫ್ಯಾಮಿಲಿ ಬಗ್ಗೆನೂ ಒಂದಿಷ್ಟು ಇತಿಹಾಸ ಇದೆ. ನಮ್ದು ಅಮ್ಮನ ಮನೆ ಕಡೆ ಅಜ್ಜನ್ ತಮ್ಮನ ಫ್ಯಾಮಿಲಿ, ಅಣ್ಣನ ಫ್ಯಾಮಿಲಿ, ಅವ್ರ ತಂಗಿ ಫ್ಯಾಮಿಲಿ ಇದಿರಲ್ಲ, ಇನ್ನೂ ಹೋಗ್ತೀವಿ ಬರ್ತೀವಿ, ಟಚ್ ಅಲ್ಲಿ ಇದೀವಿ. ಅಂಡ್ ನಾನು ಕೂಡ ಇವಾಗ ನಮ್ಮ ಅಪ್ಪನ ಮನೆ ಕಡೆಯಿಂದ ಯಂಗ್ ಅಂಡ್ ಎನರ್ಜೆಟಿಕ್ ಅಜ್ಜಿ ಆಗಿದ್ದೀನಿ. 5ನೇ ಜನರೇಷನ್ ಅಪ್ಪನ ಮನೆ ಕಡೆ ಅಜ್ಜಿ. ಹೌದು. ಹಿಂಗೆ ಅಂದ್ರೆ ನನ್ ದೊಡ್ಡಪ್ಪನ ಮಗಳು ಮೊಮ್ಮಗಂಗೆ ನಾನು ಅಜ್ಜಿ. ಮನೆಗೆ ಹೋಗಿ ಯೋಚನೆ ಮಾಡಿ. ದೊಡ್ಡಪ್ಪನ ಮಗಳ ಮೊಮ್ಮಗಳ ಮಗು. ದೊಡ್ಡಪ್ಪನ ಮಗಳ ಮೊಮ್ಮಗಳ ಮಗು. ಮೈ ಗುಡ್ನೆಸ್. ಈ ಒಂದು ಫ್ಯಾಮಿಲಿ ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೆ ಸಾಕ್ಷಿಗಳ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಕಳಿಸಿ ಪ್ಲೀಸ್. ಯಾರು ಬಂದಿದ್ದಾರೆ? ಆಯಾ ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಪ್ಪ, ಎಷ್ಟೊಂದು ಜನ ಬಂದಿದಾರಲ್ಲ ಅಂತ. ನೋಡಿ, ಇದು ಪ್ರಿಯಾ ಅವರ ಊರು, ಪ್ರಿಯಾ ಅವರ ಬೇರು, ಪ್ರಿಯಾ ಅವರ ರಕ್ತ ಸಂಬಂಧಗಳು. ಒಂದೊಂದು ಕುಟುಂಬ ಬಂದಾಗ್ಲೂ ಕಂಪ್ಲೀಟ್ ಶೈಲಿ, ಉಡುಗೆ ತೊಡುಗೆ ಪ್ರತಿಯೊಂದು ಚೇಂಜ್. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಮಲೆನಾಡು ಟೊಪ್ಪಿ ಹಾಕೊಂಡ್ ಬಂದಿದ್ದಾರೆ, ಹಲ್ಸಿನ ಎತ್ಕೊಂಡ್ ಬಂದಿದ್ದಾರೆ. ಇಲ್ಲಿ ನೋಡಿ, ಬಾಳೆಹಣ್ಣು ಗೊನೆ, ಅಬ್ಬಬ್ಬ, ಗೊನೆನೇ ತಂದ್ಬಿಡಿದ್ದಾರೆ. ಅದೆಲ್ಲ ನಮ್ ತೋಟದಲ್ಲೇ ಬೆಳೆದಿದ್ದಾಗಿರುತ್ತೆ. ವೆರಿ ಗುಡ್. ಇದೇನೋ ವಿಶಿಷ್ಟವಾಗಿದೆಯಲ್ಲ ಇದು? ವಾವ್, ನಿರಂಜನ್, ಎಂತ ಮರ್ರಿ, ಎಂತ ಮಸ್ತ್ ಕಾಣ್ತಿದ್ದೀರಾ. ಪ್ರಿಯಾ ಅವರೇ, ಫಸ್ಟ್ ಪರಿಚಯ ಮಾಡ್ಕೊಟ್ಬಿಡಿ ಅವ್ರು. ಹೌದು, ಇವ್ರು ನನ್ನ ದೊಡ್ಡತ್ತೆ, ಅಪ್ಪನ ಮೊದಲನೇ ಅಕ್ಕ. ಅವ್ರ ಸೊಸೆ. ಇವರು ನನ್ನ ಅಪ್ಪನ ಲಾಸ್ಟ್ನೇ ತಂಗಿ. ಓಕೆ. ಇವರು ನನ್ನ ಅಜ್ಜನ್ ತಂಗಿ. ಇವರು ನನ್ನ ಅಮ್ಮನ ತಂಗಿ. ಇವರು ಚಿಕ್ಕಮ್ಮನ ಸೊಸೆ. ನಮ್ ತಾಯಿನೇ ಲೈಫಲ್ಲಿ ಫಸ್ಟ್ ಟೈಮ್ ಕೇಳ್ತಾರೆ ಇಷ್ಟೊಂದು. ಹೇಳಿ.
ಇವ್ರು ನನ್ನ ಅತ್ತೆ, ಮೊದಲನೇ ಮಾವನ ಹೆಂಡತಿ. ಹಾ, okay. ನನ್ನ ಮೊದಲನೇ ಮಾವನ ಮಗಳು. ಚೆನ್ನಾಗಿದ್ದೀರಾ? ಇವರಿಬ್ರು ಟ್ವಿನ್ಸು. ಇವಳು ನನ್ನ ಎರಡನೇ ಮಾವನ ಮಗಳು. ಇವಳು ನನ್ನ ಅಕ್ಕ. ಇದು ಸ್ಪೆಷಲ್, ಇವತ್ತು ದುಬೈಯಿಂದ ಬಂದಿರೋದು. ಅವ್ರ ಪರಿಚಯ ಮಾಡ್ಕೊಡಿ. ನಾನು ಅಲ್ಲಿಂದಲೇ ಬಂದಿದ್ದು. ನಿನ್ನೆ ನಾವು ರಾತ್ರಿ ತನಕನೂ ಚಾಟ್ ಮಾಡಿದೀವಿ. ನನಗೆ ನಿಜವಾಗ್ಲೂ ಇಲ್ಲಿ ಇರ್ತಾಳೆ ವೇದಿಕೆ ಮೇಲೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ದುಬೈಲಿ ಇದ್ದವ್ರು ಸಡನ್ ಆಗಿ. ನಿನ್ನೆ ತಾನೇ ದುಬೈಲಿ ಇದ್ರಲ್ಲ, ಹೆಂಗ್ ಅಷ್ಟು ಬೇಗ ಬಂದ್ರಿ ನೀವು? ನಂದಲ್ಲಿ ಜಾಯಿಂಟ್ ಫ್ಯಾಮಿಲಿ. ಸೊ ಎಲ್ಲರೂ ಕುತ್ಕೊಂಡು ಜಿ ಕನ್ನಡದಲ್ಲಿ ಪ್ರೋಗ್ರಾಮ್ ನೋಡಿದ್ವಿ. ನೋಡುವಾಗ ಹಿ ವಾಸ್ ಫೆಲ್ಟ್ ನಾನು ಮಿಸ್ ಮಾಡ್ಕೋತೀನೇನೋ ಅಂತ ಅನ್ಕೊಂಡಿದ್ರು. ಸೊ ಹೋಗ್ತೀನಿ, ನಾನು ತಮಾಷೆ ಕೇಳ್ತಾ ಇದ್ದಾನೆ ಅನ್ಕೊಂಡು ನನ್ನ ಪಾಡಿಗೆ ನಾನು ಬಿಸಿದೆ. 3:30ಗೆ ಫ್ಲೈಟ್ ಇತ್ತು. ನನ್ನ ಹಸ್ಬೆಂಡ್ ಬುಕ್ ಮಾಡಿದ್ರು. ನಿಜವಾಗ್ಲು ಈ ತರ ಎಲ್ಲ ಪ್ರೀತಿಸೋ ಹೃದಯ ಇರೋ ಗಂಡಂದ್ರಿಗೆ ಹೊಡ್ರ ಚಪ್ಪಾಳೆ. ಅಲ್ಲ ನಿರಂಜನ್, ಈ ಪ್ರೋಗ್ರಾಮ್ ದುಬೈಯಿಂದ ಬಂದು ಒಳ್ಳೆ ನಾಯಂಡಹಳ್ಳಿಯಿಂದ ಬಂದಾಗ ಹೇಳ್ತಾವ್ರು ಈಸಿಯಾಗಿ 3:30ಗೆ ಇತ್ತು, ಬುಕ್ ಮಾಡ್ಕೊಂಡು ಬಂದ್ಬಿಟ್ಟೆ ನೆಮ್ಮದಿಯಾಗಿ. ನಾವು ನಮ್ಮವರು ಅಂತ ಪ್ರೋಗ್ರಾಮ್ ಟೈಟಲ್ಲೇ ಇರುವಾಗ ನಮ್ಮವರಿಗೋಸ್ಕರ ಅಷ್ಟು ಮಾಡಲಿಲ್ಲ ಅಂದ್ರೆ. ಸಪ್ತ ಸಾಗರದಾಚೆ ಪಾರ್ಟ್ 3 ನೀವೇ ಹೀರೋಯಿನ್. ನೆಕ್ಸ್ಟ್ ಇವಳು ನನ್ನ ದೊಡ್ಡತ್ತೆ ಮೊಮ್ಮಗಳು. ಇದಕ್ಕೆ ನನ್ನ ಅಜ್ಜಿ ಇವಾಗ. ಇದಕ್ಕೇನ ನೀವ್ ಅಜ್ಜಿ? ಹೌದು. ಮಗು ನಿಮ್ಮ ಅಜ್ಜಿ ನೋಡಿ ಎಂತ ಸಾಕತ್ತಾಗ ಅವ್ರು ನೋಡು. ಇವ್ರ ಹಸ್ಬೆಂಡ್. ಇನ್ಮೇಲೆ ಫಾಸ್ಟ್ ಆಗಿ ಮಾಡ್ಬಿಡಿ ಅವ್ರಿಗೆ. ಇವ್ರು ನನ್ನ ತಂದೆ. ಸರ್ ನಮಸ್ತೆ ಸರ್. ಇವನು ನನ್ನ ಮೊದಲನೇ ಮಾವನ್ ಮಗ. ಅಯ್ಯೋ ನನ್ನ ಚಿಕ್ಕಮ್ಮನ ಮಗ. ನನ್ನ ಚಿಕ್ಕಪ್ಪ, ಅಪ್ಪನ ತಮ್ಮ, ನನ್ನ ಅತ್ತೆ ಮೊಮ್ಮಗ, ನನ್ನ ಮಾವ, ನನ್ನ ಮಾವನ ಅಳಿಯ, ದೊಡ್ಡಪ್ಪಾಜಿ ಮಗಳು ಮಗ. ಇವನು ನನ್ನ ಅಜ್ಜನ ತಮ್ಮನ ಮೊಮ್ಮಗ. ಮೇಡಮ್ ನಿಮ್ ಸಂಸಾರ ತುಂಬಾ ಚೆನ್ನಾಗಿದೆ ಹೇಳಿ. ಇವರು ನನ್ನ ಅಣ್ಣ, ಅಂದ್ರೆ ಅತ್ತೆ ಮಗ. ಇವರು ನನ್ನ ಎರಡನೇ ಮಾವನ ಅಳಿಯ. ಇವರು ನನ್ನ ಎರಡನೇ ಮಾವನ ಮಗ. ಇವರು ನನ್ನ ಅಜ್ಜನ ತಂಗಿ ಮಗ. ನಿರಂಜನ್, 10 lakh rupeesದು ಒಂದು ಚಾಲೆಂಜ್ ನಿಮಗೆ. ಈಗ ಅವ್ರು ಅಲ್ಲಿಂದ ಪರಿಚಯ ಮಾಡ್ಕೊಟ್ರಲ್ಲ, ಅರ್ಧನಾರು ಕರೆಕ್ಟ್ ಆಗಿ ಹೇಳ್ರಿ. 10 lakh rupees. ಇದು ನಾವು ನಮ್ಮವ್ರಿಗೆ ಹಾಕೊಂಡಂತ ಪ್ರೋಗ್ರಾಮ್ ಇಲ್ಲ ಸರ್. ಅವ್ರದ್ದು ಹೇಳ್ಬಿಡಿ, ಅವ್ರೊಬ್ಬರದ್ದು ಹೇಳ್ಬಿಡಿ ಸಾಕು. ಹೇಳ್ತೀನಿ ಸರ್. ಮಾವನ ಅಳಿಯನ ತಮ್ಮನ ಮಗ ಅಲ್ಲ. ನಾನು ಕ್ಲೂ ಕೊಡ್ತೀನಿ. ನನ್ನ ಅಜ್ಜ, ನನ್ನ ಅಜ್ಜನ ಕಡೆಯಿಂದ. ಅಲ್ಲ, ಅಜ್ಜನ್ ತಮ್ಮನ್ ದೊಡ್ಡಪ್ಪನ ಮಗ. ಕರೆಕ್ಟ್ ಅಂತ ಅವ್ರು ಅವರೇ ನಿರಂಜನ್ ದೇಶಪಾಂಡೆಗೆ